ಕೆರೂರ ಗ್ರಾಮದೇವಿ ಜಾತ್ರಾ ಸಮಿತಿ ವಿರುದ್ಧ ಅವ್ಯವಹಾರದ ಗಂಭೀರ ಆರೋಪ ಕೇಳಿಬಂದಿದೆ. ಹೌದು, 9 ವರ್ಷಗಳ ಹಿಂದೆ ನಡೆದ ಕೆರೂರ ಗ್ರಾಮ ದೇವತೆ ಜಾತ್ರೆಯಲ್ಲಿ ಸಾರ್ವಜನಿಕರಿಂದ ಸಂಗ್ರಹಿಸಲಾದ ದೇಣಿಗೆ ಹಣದಲ್ಲಿ ಅವ್ಯವಹಾರವಾಗಿದ್ದು, ಜಾತ್ರೆಯ ಖರ್ಚು ವೆಚ್ಚದ ಸಂಪೂರ್ಣ ಲೆಕ್ಕ ಕೊಡಿ ಎಂದು ಸೋಮವಾರ ಕೆರೂರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸರ್ವ ಸಮಾಜಗಳ ಸಭೆಯಲ್ಲಿ ಆಗ್ರಹ ಕೇಳಿಬಂದಿದೆ. ಜಾತ್ರಾ ಕಮಿಟಿ ಮುಂದಿನ ಫೆಬ್ರವರಿ 26ರಂದು ಗ್ರಾಮ ದೇವತೆ ಗುಡಿಯಲ್ಲಿ ಸರ್ವ ಸಮಾಜಗಳ ಸಭೆ ಕರೆಯಲಾಗಿದ್ದು, ಅಂದು ಲೆಕ್ಕಪತ್ರದ ವಿವರ ನೀಡಬೇಕು ಎಂದು ಸಭೆಯಲ್ಲಿ ನಿರ್ಣಯ ವ್ಯಕ್ತವಾಯಿತು. ಯಾವುದೇ ಒಂದು ಜಾತ್ರೆ ಉತ್ಸವ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಹಿಂದಿನ ಖರ್ಚು ವೆಚ್ಚಗಳನ್ನು ಎಲ್ಲನೂ ನಾವು ಸಮಾಜಕ್ಕೆ ತೋರ್ಪಡಿಸಿ ಸಮಾಜಕ್ಕೆ ತಿಳಿಸಿ ಮರು ಜಾತ್ರೆ ಮಾಡಬೇಕಾದ ನಮ್ದೊಂದು ಆದ್ಯ ಕರ್ತವ್ಯ ಕಮಿಟಿಯವರದು. ಆ ಕಮಿಟಿಯವರು ಪದೇ ಪದೇ ನಾವು ಕೇಳಿದ್ರು ಕೂಡ ಅವರು ನಮಗೇನು ಸ್ಪಂದನೆ ಮಾಡ್ತಾ ಇಲ್ಲ. ಹ್ಞೂ ಅಂತಾರ. ಇದು 21,000 ರೂಪಾಯಿ ನಮ್ಮ ಸಮಾಜದ್ದು ಅಣ್ಣವ್ರ ಕೈಯಾಗ ಕೊಟ್ಟಿದ್ರು. ಅವರು ನಮ್ಮ ಕಾಕಾರ ಒಯ್ದು ರಾಮಣ್ಣ ಕಟ್ಟಿಮನಿ ಅನ್ನೋರು ಇವ್ರ ಕಡೆ ಮುಡ್ಸಿದ್ದು, ಅದಕ್ಕೆ ಅವ್ರು ಮುಡ್ಸಿದ್ದಕ್ಕೂ ಒಪ್ಕೊಂಡಾರ ಮೊನ್ನೆ ಅಣ್ಣಾರ. ಆವಾಗ ಇವ್ರು ಏನ್ ಮಾಡಿದ್ರು, ಜಾತ್ರೆ ಕಮಿಟಿ ಅವ್ರಿಗೆ ಕುಂತಾಗ ಇದನ್ನ ಸಮಾಜದ ತಗೋರಿಪ್ಪ ಅಂತೇಳಿ ಅವ್ರ ಸಮಾಜದವ್ರ ಕೈ ಕೊಟ್ಟಾರ. ಕೊಡಲಾಗಿ ಅವ್ರು ಏನಂದ್ರಿ, ಇಲ್ಲ ನಮ್ ಕೈ ಮುಟ್ಟಿಲ್ಲ ನೀವ ಕೊಡ್ರಿ ಅಂತ ಅವ್ರಿಗೆ ಆರೋಪ ಮಾಡಾಕತ್ತಾರ. ಹೌದಿಲ್ರಿ? ನೋಡಿ ಸರಿ ಹೋತಪ್ಪ, ನೀವ ಕೊಡ್ರಿ ಅಂದ್ರೆ ಈಗ ಪಾಪ ಅವರು ತಗೊಂಡ್ ಕೇಟಲ್ಲಿ ಕೊಟ್ಟದ್ ತಪ್ಪ. ಈಗ ಒಂದ ಜವಾಬ್ದಾರಿತ ಕಮಿಟಿಯವರು ಅವ್ರು ಏನ್ ಮಾಡ್ಬೇಕು, ತಗೋಬೇಕು, ತಗೊಂಡು ರಸೀಟಿ ಕೊಡ್ಬೇಕು. ಇವತ್ತು ಕೊಡೋದಾಗಲಿಲ್ಲ, ಗದ್ದಲ್ದಾಗಿತ್ತಲ್ಲ, ಮರುದಿವ್ಸ ದುಡ್ಡು ಎಲ್ಲಿ ಉಳಿತಪ್ಪ, ಇದು ಯಾರ್ದಪ್ಪ ಇದು ರೊಕ್ಕ ಅಂತ ಚರ್ಚೆ ಮಾಡ್ಬೇಕಲ್ಲ. ಅದನ್ನ ಜಾತ್ರಾ ಕಮಿಟಿಯವರು ತಿಂದಾರಂತ ನಿಮ್ಮ ಆರೋಪ? ಹೌದು, ನಮ್ಮ ಆರೋಪ ಇದು. ಒಂದೇದ್ರಿ. ಎರಡೇದ್ದು ಅವ್ರು ಯಾರಂತ ಹೆಸರು ಹೇಳ್ಬೋದು? ಅವ್ರು ಯಾರು ಕಮಿಟಿಯವರು ಯಾರಂತಂದ್ರೆ ಏನು, ಇವ್ರು ಅವ್ರ ಪಾಪ ಅಲ್ಲಿ ಈಗ ಎಲ್ಲಾರು ಕೂಡಿ ಮೀಟಿಂಗ್ನಾಗ ಅದಾರ. ಇದ್ದಾಗ ಇವ್ರು ಇಟ್ಟಾಗ ಅವ್ರು ತಗೊಂಡಾರಂತ ವಾದ ನಾವು ರಸೀಟ್ ಯಾರನ್ನ ಕೇಳ್ಬೇಕು? ಇವ್ರಿಗೆ ಏನಂತಾರ, ಒಂದ್ ದಿವಸ ಮರ್ದಿವಸ ಇಸ್ಕೊಂಡ್ ನಿಮ್ ರೆಸಿಟ್ ಐತ್ರಪ್ಪ ವಾಲ್ಮೀಕಿ ಸಮಾಜದ್ದು ಇದನ್ನ ತಗೊಂತ ಹೇಳ್ಬೇಕು. ಕೇಳಿ ಅವ್ರಿಗೆ, ಇವ್ರಿಗೆ ಕೇಳ್ಬೇಕ್ರಿ. ಅಲ್ರಿ ಅವ್ರಿಗೆ ಕೇಳಿವ್ ನಾವ, ಇವ್ರ ಕೇಳಕ್ ಬರೋದವ. ಹಂಗಂದ್ರಿ ನಾವು ದುಡ್ಡು ಕೊಟ್ಟಿದ್ ಇವ್ರ ಕೈಯಾಗ, ಇವ್ರ ಕೈಯಾಗ ಕೊಟ್ಟು ಮಾಡ್ತಿರ್ತಾರ. ಆ ಟೈಮ್ದಾಗ ಕೊಡ್ಬೇಕ್ರಿ ಅವ್ರು. ದುಡ್ಡು ನಿಮ್ ಕೈ ಮುಟ್ಟ್ಯಾವ ಇಲ್ರಿ? ಅಲ್ಲಿ ಮುಟ್ಟ್ಯಾವ ಅವ್ರಿಗೆ ನಾವು ಕೊಟ್ಟಿ ಹುಗಾರ್ ಮಾಸ್ತ ಕುಮಾರ್ ಇದ್ರು ಕೊಟ್ಟಿ ಅದಂತ ವಾಪಸ್ ಬಂದ್ ನೀವು ದುಡ್ಡು ವಾಲ್ಮೀಕಿ ಸಮಾಜದ ಜಾತ್ರಾ ಸಮಿತಿ ಅಧ್ಯಕ್ಷರಂದ್ರ ಮಹಂತೇಶ್ ಮೆಣಸಿ ಅವರು ಅಧ್ಯಕ್ಷರಿ. BM ಬಂತಿ ಅವರು ಕಾರ್ಯದರ್ಶಿಗಳ್ರಿ. BM ಬಂತಿ ಅವರು ಕಾರ್ಯದರ್ಶಿಗಳ್ರಿ. ಆಮೇಲೆ ಬಸಪ್ಪ ಕುಂಬಾರ್ ಅವರು ಸದಸ್ಯರು, ನಿಂಗಪ್ಪ ಬಡಗೇರ್ ಅವರು ಸದಸ್ಯರು, ಬಸವರಾಜ್ ಕಪ್ಲಿ ಅವರು ಸದಸ್ಯರು, ಪ್ರಕಾಶ್ ಹಲ್ಗತ್ತಿ ಅವರು ಸದಸ್ಯರು, ವಿಜಯಕುಮಾರ್ ಐವಳ್ಳಿ ಅವರು ಸದಸ್ಯರು, ಹನುಮಂತ್ ಚೆನ್ನಿ ಅವರು ಸದಸ್ಯರು, ನರೇಂದ್ರ ಬಾಬು ಹುಗಾರ್ ಅವರು ಸದಸ್ಯರು, ನಾಗಪ್ಪ ಹದ್ದಿ ಅವರು ಸದಸ್ಯರು, ಬಸವರಾಜ್ ಕೊಟ್ಟಿಗೆ ಅವ್ರ ಸದಸ್ಯರು, ಬಸಲಿಂಗಯ್ಯ ಹಿರೇಮಠ ಅವ್ರ ಸದಸ್ಯರು, ಡಾಕ್ಟರ್ ಚೆನ್ನಪ್ಪ ಶಿರೋಳ್ ಅವರು ಸದಸ್ಯರು. ಸಮಾಜಕ್ಕೆ ಸಂಬಂಧಪಟ್ಟಂಗ ಗ್ರಾಮ ದೇವತೆ ನಮ್ಮ ಊರಾಗ ಎಷ್ಟು ಸಮಾಜ ಅದಾವು ಅಷ್ಟು ಸಮಾಜದವ್ರನ್ನ ಒಬ್ಬೊಬ್ಬರನ್ನ ತಗೋಬೇಕಾಗಿತ್ತು. ಅದು ಧರ್ಮ. ಈಗ ಏನಾಗೈತಿ, ಸಮಾಜಗಳನ್ನ ಒಡೆದು ತಾವು ಇಷ್ಟೇ ಮುಖ ಕಾಣಕತ್ತಾವ. ಉಳಿದ ಸಮಾಜಗಳು ಎಲ್ಲರೂ ಸೇವೆ ಸಲ್ಲಿಸಿ ದೇಣಿಗೆ ಕೊಟ್ಟು ಅವ್ರು ಯಾಕೆ ಬರಲಿಲ್ಲ? ಒಂದು ಇನ್ನು ಮುಂದೆ ಮಾಡ್ಬೇಕಾರ ಎಲ್ಲ ಸಮಾಜನ ಒಳಗೊಂಡಂತೆ ಕಮಿಟಿಗಳು ಹಾಕೊಂಡ್ರೆ ಮಾತ್ರ ಎಲ್ಲ ಸಮಾಜದವರು ಭಾಗವಹಿಸಕ್ಕೆ ಅವ್ಕೆ ಹಕ್ಕೈತಿ. ಇಲ್ಲಿ ಗ್ರಾಮ ದೇವತೆ ಅನ್ನಕ್ಕೆ ಹೆಂಗೆ ಬರ್ತದೆ ಸರ್? ಇದಕ್ಕೆ ಅವ್ರದ್ದು ವೈಯಕ್ತಿಕ ಮಾಡ್ಕೊಂಡಂಗೆ ಆತಲ್ಲ. ಉಳಿದ ಸಮಾಜ ಏನ್ರಿ ಹಿರಿಯರು ಅದಾರಲ್ರಿ? ಉಳಿದ ಸಮಾಜ ಅದಾರಲ್ರಿ? ಗ್ರಾಮ ದೇವತೆ ಎಲ್ಲ ಸಮಾಜ ಬರ್ಬೇಕಲ್ಲ. ದುರ್ಗಾದೇವಿ ದ್ಯಾಮವ್ವ ವಿನಂತಿಸ್ಕೊಳ್ಳೋದಂದ್ರೆ ನಾವಿಲ್ಲಿ ಕುಡಿಸಿದ ಉದ್ದೇಶ ಏನಂದ್ರ, ಮೊದಲು ನಾವೆಲ್ಲರೂ ಸಮಾಜನ ಕೆರೂರಿಗೆ ಡಂಗ್ರ ಹೊಡಿಸಿ ಅವತ್ತಿನ ದಿವಸ ಅವ್ರು ಬಂದಲ್ಲಿ ಲೆಕ್ಕ ಕೊಡ್ಬೇಕು. ಬರ್ರಿ ನಾವೇನ್ ಮಾಡೋದು, ನೀವ ಕೊಡ್ರಿ ಕೈಲಿ ಅಂತ ಇವ್ರಿಗೆ ಅಂತಾರ. ಇದನ್ನೆಲ್ಲ ಅಧ್ಯಕ್ಷರು ಇದನ್ನ ಸ್ಪಷ್ಟಪಡಿಸ್ಬೇಕಾದ್ರೆ ಅಧ್ಯಕ್ಷರವ್ರು ಏನೋ ಸ್ಪಂದನೆ ಮಾಡ್ತಾ ಇಲ್ಲ ಯಾರಿಗೂ. ಅವ್ರು ಬಂದ ಇಲ್ಲ, ನಾವು ಇದಕ್ಕಿಂತ ಇನ್ನೂ ವಿಜೃಂಭಣೆ ಮಾಡ್ಬೇಕನ್ನೋ ಮನೋಭಾವದಾರ ನಾವು. ಆದರೆ ಹೋದ ವರ್ಷ ಲೆಕ್ಕಬಾಕಿ ಕೊಟ್ಟು ಮರು ಜಾತ್ರೆ ಪ್ರಾರಂಭ ಮಾಡ್ರಿ ಅಂತ ನಾವು ಹೇಳ್ತಂಬ ಒಂದು ಕ್ವಶನ್. ಆ ಕ್ವಶನ್ಗೆ ಅವ್ರು ಉತ್ತರಾಣ ಕೊಡ್ಬೇಕು, ಇಲ್ಲ ಬಂದು ಗ್ರಾಮ ದೇವತೆ ಲೆಕ್ಕಾರ ಕೊಡ್ಬೇಕು. ಏನೂ ಮಾಡ್ತಾ ಇಲ್ಲ ಅವರು. ಇದೊಂದು ಅವ್ಯವಹಾರ ಮತ್ತೇನು ಬೇರೆ ಬೇರೆ ಏನು ಅವ್ಯವಹಾರ ಸಾಕಷ್ಟು ಸ್ವಲ್ಪ ಒಂದು 4 ಹೇಳಿದ್ರೆ ಸಮಾಜಕ್ಕೆ ಗೊತ್ತಾಗುತ್ತೆ. ಈಗ ಉದಾಹರಣೆ ಹನುಮಂತ್ ಪ್ರಭಾಕರ್ ಅವರು
5,100 ರೂಪಾಯಿ ಕಟ್ಟಿ ಕೊಟ್ಟಾರ. 5,100 ರೂಪಾಯಿ ಅವ್ರದ್ದಿಲ್ಲ. ಮುನ್ನ ಹತ್ತಾರಣ್ಣವರು 5 kg 5 ಚೀಲ ಗುಲಾಲ್ ತಂದು ಕೊಟ್ಟಾರ, ಅವ್ರದ್ದು ಹೆಸರಿಲ್ಲ ನಮ್ಮಲ್ಲಿ. ಆಮ್ಯಾಗ ಮುಖ ವರ್ಚ್ಕಲ್ಲವ್ರು 2,500 ರೂಪಾಯಿ ಕೊಟ್ಟಾರ, ಅವ್ರದ್ದಿಲ್ಲ. ಸುಣಗಾರ ಸಮಾಜದವ್ರು ಎಲ್ಲ ಕೂಡಿ ಅವ್ರು ಏಟೋ ತಮ್ಮ ನೀಗಿದಷ್ಟು ಪಟ್ಟಿ ಕೊಟ್ಟಾರ, ಅವ್ರ ಸಮಾಜದ ಹೆಸರಿಲ್ಲ. 500 ಕೊಟ್ಟಾರ ಇಲ್ರಿ ಅವ್ರ ಒಂದು ಸಮಾಜದವರು, ಅವ್ರ ಹೆಸರು ಬರ್ಬೇಕಲ್ಲ ಅಲ್ಲಿ. ಈಗ ಟೋಟಲ್ ಎಷ್ಟು ಅವ್ಯವಹಾರ ಅದ್ರೊಳಗೆ ಐತೆ ಅಂತ ಅದು ಅಂಕಿ ಸಂಖ್ಯೆ ಹಂಗ ಮೇಲ್ನೋಟಕ್ಕೆ ಈಗ ಎಷ್ಟು? ಅವ್ರು ಬಂದ್ ಲೆಕ್ಕ ಹೇಳಲಾಗಿ ನಾವು ವಿಚಾರ ಅಲ್ಲ ಮಾಡಕ್ ನೀವು ಹಂಗ ಸುಮ್ಮ ಅಬ್ಸರ್ವ್ ಮಾಡಿದ್ರೆ ಈಗ ಎಷ್ಟು ನಮ್ಮ ಆಗಿರ್ಬೋದು? ಇದ್ರ ಪ್ರಕಾರ ನಾವು ನೋಡೋದಾಗಿ ಸಾಕಷ್ಟು ನಮಗೆ ಕಂಡು ಬಂದಾವು ಅಂದ್ರೆ ನಾವು ಏನಾದ್ರು ಹೇಳ್ಬೇಕಾದ್ರೆ ಪುರಾವೆ ಇದ್ರೆ ಹೇಳ್ಬೇಕು. ಹಂಗೆ ಹೇಳಿದ್ರೆ ಅದು ತಪ್ಪಾಗತ್ತ. ಅದಕ್ಕೆ ಅವ್ರನ್ನೆಲ್ಲರೂ ಇನ್ನೂ ಒಂದ್ಸರಿ ಈಗ ನಾವು ಇದನ್ನ ಕೂಡಿಸಿ ಉದ್ದೇಶ ಏನಪ್ಪಾ ಅಂದ್ರೆ ಇನ್ನೂ ಒಂದು ದಿವಸ ಅವ್ರಿಗೆ ಕಾಲಾವಕಾಶ ಕೊಟ್ಟು ಆ ಅವಕಾಶದೊಳಗೆ ಅವ್ರು ಬಂದು ಮಾಹಿತಿ ಕೊಟ್ಟರು ಸರಿ, ಕೊಡದೇ ಇದ್ರೆ ನಾವು ಮುಂದಿನ ಕ್ರಮ ಕೈಗೊಳ್ಳಕ್ಕೆ ಎಲ್ಲ ದೈವದ ಒಪ್ಪಿಗೆ ತಗೊಂಡು ನಾವು ಮುಂದಿನ ದಿನಮಾನಗಳಲ್ಲಿ ಊರೆಲ್ಲ ಕೆರೂರು ದೈವಕ್ಕೆ ಡಗರ ಹೊಡಿಸ್ತೀವಿ. ಎಲ್ಲರನ್ನು ಕರೆಸಿ ಕಮಿಟಿ ಅವರಿಗೆ ಕೂಡಿಸಿ ಲೆಕ್ಕ ಕೊಟ್ಟ ನಂತರ ಮುಂದೆ ಜಾತ್ರೆ ಮಾಡಂತ ಹೇಳ್ತೀವಿ. ಇವತ್ತು ಹೋದ ಸಲ 2017 ಜಾತ್ರೆಯಲ್ಲಿ ನಾವು ಕೂಡ ಒಬ್ಬರು ಕಮಿಟಿ ಒಳಗೆ ಹಣ ಸಂಗ್ರಹಕಾರ ಅಂತೇಳಿ ಬುಕ್ಲೈಟ್ನೊಳಗೆ ನಮ್ಮ ಹೆಸರು ಐತಿ. ಆದ್ರೆ ನಮ್ಮ ಕಡೆ ಪೆನ್ನೂ ಇಲ್ಲ, ಹಾಳಿನೂ ಇಲ್ಲ. ನಮ್ಮ ಕಡೆ ಯಾವುದೇ ಥರ ಲೆಕ್ಕ ಮತ್ತು ಯಾವ ಹಾಳಿನೂ ನಮ್ಮ ಕಡೆ ಇಲ್ಲ. ಆದ್ರೆ ಏನೈತಿ, ಪಟ್ಟಿಗೆ ಹೋಗಿವಿ, ಪಟ್ಟಿ ವಸೂಲಿ ಮಾಡೀವಿ, ಪಟ್ಟಿ ವಸೂಲು ಮಾಡಿ ಅವ್ರ ಕೈ ತಂದು ಕೊಟ್ಟಿವಿ. ಆದರೆ ಯಾವುದೇ ಥರ ನಮ್ಮ ಕಡೆ ಲೆಕ್ಕಪತ್ರ ಆಗಲಿ ರೊಕ್ಕ ಆಗಲಿ ಯಾವುದೇ ನನ್ನ ಕಡೆ ಇಲ್ಲ. ನಮ್ಮ ಕಡೆ ಆಗಲಿ ಬಸ್ಸುನ ಕಡೆ ಆಗಲಿ. ಆಮೇಲೆ ಹೆಸರು ಬಹಿರಂಗ ಮಾಡಿರಲ್ಲ ಅದು ಬಹಿರಂಗ ಚೇರ್ಮನ್ರು ಮಾತೇಶ್ ಮನಿಚೇರ್ ಅದಾರ, ಉಪಾಧ್ಯಕ್ಷರು ಅದಾರ, ಸೆಕ್ರೆಟರಿ ಅದಾರ. ಅದಕ್ಕೆ ಸಂಬಂಧಪಟ್ಟವ್ರ ಕಡೆನೇ ಲೆಕ್ಕ ಇರಬೇಕು ವಿನ ನಾವು ಕಮಿಟಿಗೆ ಅದೀವಿ. ನಾನು ಜಾರ್ಕುವಂತ ಪ್ರಶ್ನೆ ಅಲ್ಲ. ನಾವು ಕಮಿಟಿಯಾಗ ಒಬ್ರು ಅದರೊಳಗೆ ಸಂಗ್ರಹಕಾರ ಇಲ್ಲಿ ಕಮಿಟಿ ಒಳಗೆ ಇದ್ದಿದ್ದ ಕರೆ ಸೇವೆಕರು ಮಾಡೀವಿ. ಆದ್ರೆ ನಮ್ಮ ಕಡೆ ಯಾವುದೇ ಥರ ರೊಕ್ಕ ಆಗಲಿ ಹಾಳೆ ಆಗಲಿ ಯಾವುದೇ ಥರ ನಮ್ಮ ಕಡೆ ಒಟ್ಟು ಸಾರ್ವಜನಿಕ ಆಗಿ ನನ್ನ ಕಡೆ ಬಟ್ ನಮ್ಗೇನಪ್ಪ, ನಮ್ಮ ಕಡೆ ಯಾವುದೇ ಹಾಳಿ ಮತ್ತು ಪೆಣ್ ಇಲ್ಲ. ಅಲ್ಲ, ಈಗ ತಾವು ಜಾತ್ರಾ ಸಮಿತಿಯವರು ಅದ್ರೊಳಗೆ ಇರೋದ್ರಿಂದ ನಾವು ಕೇಳ್ತಾ ಇದೀವಿ. ಈಗ ಜಾತ್ರಾ ಸಮಿತಿ ಒಳಗೆ ಟೋಟಲ್ ಅವ್ಯವಹಾರ ಆಗಿದೆ ಅಂತೇಳಿ ಆರೋಪಗಳಿದ್ರಿ. ಅದು ನಿಮ್ಮ ಮೇಲ್ನೋಟ ನೋಡಿದ ಪ್ರಕಾರ ನಿಮ್ಮ ಅವ್ಯವಹಾರ ಆಗಿದ್ದು ಏನೆಲ್ಲ ಸರಿ ಐತೆ ಅಂತ ನೀವೇ ಅವ್ಯವಹಾರ ಆಗೈತೆ ಅಂತ ಯಾಕೆ ಅನ್ನಕೋಲಿ. ಈಗ ನಿಮ್ಮ ಕನ್ನಡಿನ ಆಗೈತಲ್ಲ ಅದು. ಅಲ್ಲ, ನೀವು ಸರಿ ಐತೆ ಅಂತ ಸರ್ ನನಗೆ ಹಂಗೆ ಓಡಿಸ್ಬೇಡ್ರಿ. 22,500 ರೂಪಾಯಿ ಆಲ್ರೆಡಿ ವಾಲ್ಮೀಕಿ ಸಮಾಜದ್ದು ಆ ರೊಕ್ಕ ಅದಕ್ಕೆ ಜಮಾ ಆಗಬೇಕಾಗಿತ್ತು. ಆಲ್ರೆಡಿ ಆ ಸಮಾಜದವ್ರು ಕೇಳ್ಯಾರ, ಅದನ್ನ ಸಮಾಜದವ್ರು ಕೇಳ್ಯಾರ ಅಂದ್ರೆ ಶಂಕರ ಕಲಾವಿದರು ಹೋಗಿ ಮನೆಗೆ ಕೊಡಕ್ ಹೋಗ್ಯಾರ. ಸರ್ ಈಗ ಅವನ ಕಡೆ 9 ವರ್ಷದ ಬುಕ್ ಟೋಪೇಜ್ ಕಡೆ ಐತೆ ಅನ್ನೋಕ ಇದು ಉತ್ತರ ಸಿಕ್ಕತ್ ನಿಮ್ಗೆ. ಇದಕ್ಕೆ ಉತ್ತರ ಹೆಂಗ್ ಸಿಗ್ತೈತಿ ನಿಮ್ಗೆ? ಈಗ ಅವನ ಕಡೆ ಬುಕ್ ಐತಿ ಅನ್ನೋಕೆ ಅವ ಆಲ್ರೆಡಿ ಕೇಳ್ಯಾನ ಏನಂತ ಹಿಂಗ ಆಗೈತಪ್ಪ ಅಂತೇಳಿ. ಆಗ ಸುಮ್ ಕುಂತಾಳ ಆಗಲೇ ಸರಿ ಮಾಡ್ಬೇಕಾಗಿತ್ತು, ಆಗ ಹೇಳ್ಬೇಕಾಗಿತ್ತು, ಆಗ ಅಪಾಲಜಿ ಕೇಳ್ಬೇಕಾಗಿತ್ತು. ನಾ ಅಮೃತ ಹೋಟೆಲ್ನಾಗ ಅಪಾಲಜಿ ಕೇಳ್ಬೇಕಂದ್ರೆ ಆರೋಪ ತಪ್ಪಾಗಿದೆ ಅಂತ ಅರ್ಥ ಆಯ್ತು ಸರ್. ಅವ್ರು ಮತ್ತೆ ಅದನ್ನ ಕೇಳ್ಬೇಕಾದ್ರೆ ಮತ್ತೆ ತಪ್ಪಾಗಿತ್ತು ಅಂತ ಒಪ್ಕೋಬೇಕಾಗತ್ತಿ. ನೀವು ಸದಸ್ಯರಾಗಿ ತಪ್ಪಾಗಿತ್ತು ಹೇಳ್ತಾರೆ. ನಾನು ಅಷ್ಟು ಕೂಡಿ ಅನಿಸ್ಬೇಕಲ್ಲ. ನಾವೊಬ್ಬ ಅಂದ್ರೆ ನಾ ಅಂತೀನಿ. ಈಗ ಹಂಗ ಬರಂಗಿಲ್ಲ ಅದು ರೆಡಿ ಮಾಡಿದ್ರೆ ಹೌದ್ರೆ ಅದು ಸರಿಯೋ ತಪ್ಪು ಏನ್ರಿ? ಅದು ಎಲ್ರು ಕರ್ಕೊಂಡು ಮಾಡಿದ್ರು ಮಾಡ್ಬೇಕಾಗಿತ್ತು ಅಂತ ನಾನು ಅಂತೀನಿ. ಇಲ್ಲಿ ಮೆಣಸಿಗೆ ಅವ್ರ ತೇರ್ ತಯಾರಾಗಿತ್ತು ಎಲ್ಲ ಹಾಗೆ ಅವತ್ತು ಜಗ್ಗುದಿತ್ತು. ನಮ್ಮ ಅಳಗೇರಿ ನಮ್ಮ ಸಮಾಜದವ್ರು ಒಡ್ರ ಸಮಾಜದವ್ರು ಕರ್ಸಿದ್ರು. ಅವ್ರೇನು ಅಲ್ಲಿ ಹಾಕ್ತಾರ ಇಲ್ಲಿ ಹಾಕ್ತಾರ ಕೊಡ್ಡ ಅಂತೇಳಿ. ಕೊಡ್ಡ ಹಾಕೋರ್ ಹೆಸರ ಇಲ್ಲ ಅದ್ರಾಗ, ಒಡ್ರ ಹೆಸರ ಇಲ್ಲ ಅದ್ರಾಗ. ಇಲ್ಲಿ ಸಮಾಜ ಅವು ಇವು ಯಾಕಂದ್ರೆ ನಮ್ಮ ನಾರಾಯಣ ನಾವಿಬ್ರ ಹಿಂಗ್ ತಗೊಂಡು ಹೋಗಿತ್ತ ಅದ್ಯಾಕೆ ಮಾಡಿ ಬರಿಲ್ಲ. ಅದೇನು ದೊಡ್ಡ ತೇರಲ್ಲ ಏನಲ್ಲ. ನಾವ್ ರಾಜಣ್ಣ ತೇರು ಇಡೀ ಕರ್ನಾಟಕದ ಅಂತ ತೇರು ಎಲ್ಲಿ ಸಿಗುದಿಲ್ಲ. ಅಂತಾವ್ ತಗೊಂಡೋಗಿ ಹೆಚ್ಚು ತಂದಿರ್ತೀವಿ. ಇದೇನು ದೊಡ್ಡದಲ್ಲ ಅಂತ ಅವ್ರು ಒಳಗೆ ಕಳಿಸಿದೀವಿ. ಅಲ್ಲೇ ಮುಷ್ಟಿಗೇರಿ ದ್ಯಾಮಮ್ಮನ ತೇರಿ ಜಗ್ಗವ್ರು ಕರ್ಕೊಂಡ್ಬಂದಿದ್ರು ಸ್ಪೆಷಲ್ ಆಗಿ. ಇಲ್ಲಿ ಕೆರ ವಾಟ್ರ್ ಯಾರು ಕಂಡಿಲ್ಲ ಅವ್ರಿಗೆ. ಈ ಕಮಿಟಿ ಅವ್ರಿಗೆ ಚೇರ್ಮನ್ಗಳಿಗೆ ಕಾರ್ಯದರ್ಶಿಯರಿಗೆ ಎಲ್ಲರಿಗೂ ಅದೇ ನಾವು ಇದು ಮಾಡಿವಿ. ಎಲ್ಲ ಏನೋ ಅವ್ರು ಸರಿ ತಪ್ಪೋ ಏನೋ ಭಾಳ ವರ್ಷದ ಜಾತ್ರೆ ವರ್ಷ ಹಾಕೋತಿದ್ರ ಯಾರು ಅದ್ರ ಬಗ್ಗೆ ವಿಚಾರ ಮಾಡ್ತಿದ್ದಿಲ್ಲ. ಇದು ಊರಿನ ಜಾತ್ರೆ. ಎಲ್ಲಾ ಸಮಾಜದವ್ರು ಕರ್ಕೊಂಡು ವಿಶ್ವಾಸಕ್ಕೆ ತಗೊಂಡು ಅವ್ರು ಏನ್ ಕಮಿಟಿಯಾಗಾರ ಹಾಕೋಲಿ ಎಲ್ಲಾರ ಹಾಕೋಲಿ ಅದು ಬೇಡ. ಏನಿಲ್ಲ ಅವರು ವ್ಯವಹಾರ ಮಾಡ್ರ ಜಾತ್ರೆ ಲೆಕ್ಕಪತ್ರ ಆಗೈತಿ. ಇದು ನಮಗೂ ಜಗ್ಗ ಕಿವಿ ಬೀಳ್ತಾವ. ಅಲ್ಲಿ ಅವ್ರು ಕಟ್ಗೆ ಕಡಿದ್ರೆ ಇವ್ರ ಕಿಡಿ ತಂದು ಸವಾಲ್ ಮಾಡಿದ್ರೆ ಆ ದುಡ್ಡು ಎಲ್ಲಿ ಹೋಗ್ತೇವೆ ಎಲ್ಲ ಮುಂದೆ ಜಾತ್ರೆ ಆತ ಗೊತ್ತಿಲ್ಲ. ಅವೆಲ್ಲ ಬೇಡ. ತಿಂದವ್ರು ಬಿಟ್ಟದ್ದು ನಮ್ಗೆ ಗೊತ್ತಿಲ್ಲ.
ಅಮ್ಮನ ದುಡ್ಡು ತಿಂದವ್ರಂತೂ ಯಾರು ಉದ್ಧಾರ ಆಗಿಲ್ಲ. ಅವೆಲ್ಲ ಅವ್ರನ್ನ ಒಮ್ಮೆ ಎಲ್ಲಾರು ಕೂಡ್ಕೊಂಡು ಅವ್ರನ್ನ ಕರೆಯಾಗಿ ಕೇಳ್ರಿ. ಎಲ್ಲ ಲೆಕ್ಕಪತ್ರ ಸರಿ ಮಾಡಿದ ಮೇಲೇನ ಒಂದು ಮುಂದೆ ಎಲ್ಲಾ ಸಮಾಜದವ್ರು ಕೂಡ್ಕೊಂಡು ಚರ್ಚೆ ಮಾಡಿ ಯಾರು ನಿಟ್ರಿ ಏನಾಕತ್ತ ಅನ್ನುವಂಥದ್ದು ಒಂದು ಅಧ್ಯಕ್ಷರು ಅಥವಾ ಕಮಿಟಿ ಅವರು ಒಂದಿಷ್ಟು ಮಂದಿ ಸದಸ್ಯರು ಎಲ್ಲ ಇದು ರಾಚರಣ ಜಾತ್ರೆನೂ ಮಾಡ್ತೀವಿ. ತೇರು ಕೆರೂರಾಗ ಸಂಕ್ರಮಣ ತೇರು ಜಗ್ತೀವಿ. ಆ ತೇರಿಗೆ ಯಾರು ಇದಲ್ಲ. ಇದು ನಾಳ ಮುಲಿಗೆಮ್ಮನ ತೇರು ಮಾಡಿಸಿ ಆಮೇಲೆ ಬರ್ರಿ ಅಂತ ಆರೋಪ ಸಂಶಯ ಯಾಕೆ ಬಂದಿದಪ್ಪ ಅಂದ್ರೆ ನೀವು ಬಂದು ಲೆಕ್ಕ ಕೊಡ್ರಿ ಅಂತ ಅವ್ರು ಅನಾರು 4-5 ಬಾರಿ ಕೇಳ್ಯಾರಂತ. ಕೇಳಿದ್ರು ಬಂದು ಲೆಕ್ಕ ಕೊಟ್ಟಿದ್ರೆ ಮುಗಿದಿತ್ತು. ಇದು ಸಂಶಯಕ್ಕೆ ಕಾರಣ ಆಗೈತಿ. ಸಂಶಯಕ್ಕೆ ಕಾರಣ ಮತ್ತು 20,000 ಅಂತೂ ಖಡಾಖಂಡಿತವಾಗಿ ಅದು ಆಗಿದ್ದು. ಆಮೇಲೆ ಇನ್ನೂ ಕೂಡ ಹಲವಾರು 500, 1000, 2,000 ಸಾಕಷ್ಟು ಜನ ಕೊಟ್ಟಾರಂದ್ರೆ ಅವರು ಲೆಕ್ಕಕ್ಕಿದ್ರಾಗ ಈ ಲಿಸ್ಟ್ನಲ್ಲಿ ಇಲ್ಲ ಅಂದ್ರೆ ಈಗ ನಾವು ಪ್ರತಿಯೊಂದು ಸಮಾಜ ಕೂಡಿ ಈ ಲಿಸ್ಟ್ ನೀವು ಏನು ಕೊಟ್ಟಿರಪ್ಪ ಅಂತ ಪ್ರತಿಯೊಂದು ಸಮಾಜಕ್ಕೆ ಆಡಬೇಕಾಗತ್ತೆ. ಅಂದಾಗ ಅವರು ಕೊಟ್ಟರು ರಸೀದಿಗಳನ್ನು ಕೊಟ್ಟಿಲ್ಲ. ಆಮೇಲೆ ತೊಗೊಂಡ್ರು ಬಿಡಪ್ಪ ಅಂತ ಹೇಳ್ಯಾರ. ಈ ಲಿಸ್ಟ್ನ ನೋಡಿದಾಗ ನಮಗೂ ಗೊತ್ತಾಗಿದ್ದು, ನಮ್ಗೆ ಈ ಲಿಸ್ಟ್ ನೋಡ್ಬಿಟ್ಟು ನಮಗೂ ಗೊತ್ತಾಗಿದ್ದಿಲ್ಲ. ನಾವು ಇರ್ಬೋದು ಬಿಡ ಅಂತ ತಿಳ್ಕೊಂಡಿದ್ದೀವಿ. ಎಷ್ಟು ಖರ್ಚಾಯ್ತು, ಎಷ್ಟು ಉಳಿತಿ ಅನ್ನುವಂಥದ್ದು ಫೈನಲ್ ಬ್ಯಾಲೆನ್ಸ್ ಶೀಟ್ ಎಷ್ಟೈತಿ, ಯಾವ ಬ್ಯಾಂಕ್ನಾಗ ಎಷ್ಟೈತಿ, ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟೈತಿ ಅನ್ನೋದು ತಿಳಿಸಿದ್ರೆ ಸಾಕು. ಅದ್ರ ಮ್ಯಾಗಿಂದ ನಾವು ಅವ್ರಿಗೆ ಏನು ತಪ್ಪುಗಳನ್ನು ನಾವು ಸಾದರಪಡಿಸಕ್ಕೆ ತಪ್ಪು ತಿಳ್ಕೊಂಡು ಏನಾದರೂ ಇದನ್ನು ಮಾಡಿದ್ರೆ ನಾವೆಲ್ಲರೂ ಕೂಡಿ ಊರಿನ ಗ್ರಾಮೀಣ ಕೂಡಿ ಇನ್ನೂ ವಿಜೃಂಭಣೆಯಿಂದ ಜಾತ್ರೆ ಮಾಡೋಣ. ಜಾತ್ರೆ ಅಂತೂ ಬಿಡುವಂಗಿಲ್ಲ ಯಾರು.